ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ ಈಗ ಎಲೆಕ್ಷನ್ ಹೊತ್ತಲ್ಲಿ ದೊಡ್ಡದೊಂದು ಹಗರಣ ಬ್ಲಾಸ್ಟ್ ಆಗಿದೆ. ಯಾವ ರೀತಿ ಹೊಂಚು ಹಾಕಿ ಮಾಹಿತಿ ಕದಿಯಲಾಗ್ತಾ ಇತ್ತು ಅನ್ನೋದು. ಈ ಟೈಮಲ್ಲಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಸರ್ಕಾರ ಪತನಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳೇ ಯಾವ ರೀತಿ ಬೇರೆ ದಾರಿಯನ್ನ ಹಿಡಿತಾರೆ, ಏನಾಗಲಿದೆ, ಮೆಗಾ ಆಪರೇಷನ್ ಸುಳಿವನ್ನೆಲ್ಲ ಕೊಡ್ತಿರೋದು ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರುವಂಥ ಬೆಳವಣಿಗೆ ಏನದು? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಬಿಜೆಪಿ ದಕ್ಷಿಣದಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸಲೇಬೇಕು ಅನ್ನುವಂಥ ಶತ ಪ್ರಯತ್ನ ಶುರು ಮಾಡಿದೆ. ಅದು ತಮಿಳುನಾಡಿನಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಟಿಡಿಪಿ ಜೊತೆಗಿನ ಮೈತ್ರಿ, ಕರ್ನಾಟಕದಲ್ಲಿ ಶತಾಯಗತಾಯ ಮತ್ತೆ ಕಳೆದ ಬಾರಿ ಗೆದ್ದಷ್ಟು ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮೈತ್ರಿಯ ಜೊತೆಗೆ. ಇದೆಲ್ಲ ಆಗ್ತಾ ಇದೆ. ದಕ್ಷಿಣದಿಂದ ಸಿಡಿದಿರುವಂಥ ಒಂದು ವಿಚಾರ, ದೊಡ್ಡದೊಂದು ಹಗರಣ ಈಗ ಬ್ಲಾಸ್ಟ್ ಆಗಿದೆ. ಫೋನ್ ಕದ್ದಾಲಿಕೆ. ತೆಲಂಗಾಣದಲ್ಲಿ BRS ಗೌರ್ಮೆಂಟ್ ಇದ್ದಾಗ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳ ಫೋನ್ ಕದ್ದಾಲಿಕೆಯನ್ನ ನಡೆಸಿತ್ತು. ಅಷ್ಟೇ ಅಲ್ಲ, ಈಗ ಮುಖ್ಯಮಂತ್ರಿ ಆಗಿರುವಂಥ ರೇವಂತ್ ರೆಡ್ಡಿ ಫೋನ್ ಕದ್ದಾಲಿಕೆಯನ್ನು ನಡೆಸಿದ್ರು. 300 ಮೀಟರ್ ದೂರದಲ್ಲೇ ಕಚೇರಿ ತೆಗೆದು, ರೇವಂತ್ ರೆಡ್ಡಿ ಮನೆಯಿಂದ ಬರೀ 300 ಮೀಟರ್ ದೂರದಲ್ಲಿ ಒಂದು ಆಫೀಸ್ ತೆರೆದು ಅಲ್ಲಿಂದಲೇ ಇಸ್ರೇಲ್ ಉಪಕರಣವನ್ನ ಬಳಸಿ ಫೋನ್ ಕದ್ದಾಲಿಕೆ ನಡೆಸಲಾಗಿದೆ. ಬಿಸ್ನೆಸ್ ಮೆನ್ಗಳ ಮಾಹಿತಿ ಕದ್ದು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಫಂಡ್ ತಗೊಂಡಿದ್ದಾರೆ BRSನವರು ಅಂತೆಲ್ಲ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈಗ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳನ್ನೇ ಈಗ ಅರೆಸ್ಟ್ ಮಾಡಲಾಗಿದೆ ಈ ಪ್ರಕರಣದಲ್ಲಿ. ಇಂಟೆಲಿಜೆನ್ಸ್ ಬ್ಯೂರೋ, ಇನ್ನಿತರ ಉನ್ನತ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಹೊತ್ತಲ್ಲಿ BRS ನಾಯಕ KTR ಸಿಡಿಸಿರುವಂಥ ಬಿಗ್ ಬಾಂಬ್ ತೆಲಂಗಾಣದಲ್ಲಿ ಅಂದುಕೊಂಡಂತೆ ಕಾಂಗ್ರೆಸ್ ಪಡ್ಕೊಳ್ಳಲ್ಲ ಈ ಸಲ ಲೋಕಸಭೆಯಲ್ಲಿ. ಅದಾಗ್ತಾ ಇದ್ದ ಹಾಗೆ ರೇವಂತ್ ರೆಡ್ಡಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಅನ್ನೋದು BRS ಸಿಡಿಸಿರುವಂಥ ಬಾಂಬ್. ಸೊ ಮತ್ತೊಂದು ಮಹಾಪತನಕ್ಕೆ ಎಲ್ಲ ಸಿದ್ಧತೆಯಾಗಿದೆ ಅಂತ BRS ಮಾಹಿತಿ ಕೊಡ್ತಾ ಇದ್ದು, ದೊಡ್ಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ರೇವಂತ್ ರೆಡ್ಡಿ. ಸಾವಿರ ಕೋಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಲಂಗಾಣದಿಂದ ಎಲೆಕ್ಷನ್ಗೆ ಅಂತ ಪಡೆದುಕೊಂಡಿದೆ. ಆದರೆ ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗಲ್ಲ. ಗ್ಯಾರಂಟಿಯನ್ನ ನಾವು ಎಲೆಕ್ಷನ್ ಗೆದ್ದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದು ವಿಡಿಯೋ ಎಲ್ಲ ಸದ್ದು ಮಾಡಿತ್ತಲ್ಲ ರೇವಂತ್ ರೆಡ್ಡಿ ಅವ್ರ ವಿಡಿಯೋ. ಸೊ ರೇವಂತ್ ರೆಡ್ಡಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ಮ್ಯಾಜಿಕ್ ನಡೀತೋ ಅದನ್ನ ಲೋಕಸಭಾ ಚುನಾವಣೆಯಲ್ಲಿ ನಡೆಸೋಕ್ಕಾಗಲ್ಲ ಅಂತ ಸಹಜವಾಗಿ ಪ್ರತಿಪಕ್ಷವಾಗಿ ವಾಗ್ದಾಳಿ ನಡೆಸಿದ್ದು. ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಅವರು ಬಿಜೆಪಿಗೆ ಸೇರೋದ್ರಲ್ಲಿ ಡೌಟೇ ಇಲ್ಲ. ಸೊ ತೆಲಂಗಾಣದಲ್ಲಿ ಮಹಾ ಬದಲಾವಣೆಯೊಂದು ನಡೆಯಲಿದೆ. ಬಹುದೊಡ್ಡ ಟ್ವಿಸ್ಟ್ ಸಿಗುತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಅನ್ನೋ ಸುಳಿವನ್ನ BRS KTR ಕೊಡ್ತಾ ಇದ್ದಾರೆ. ರೇವಂತ್ ರೆಡ್ಡಿಗೆ ಸಂಬಂಧಪಟ್ಟಂತೆ ಫೋನ್ ಕದ್ದಾಲಿಕೆ ಹಗರಣ ಬ್ಲಾಸ್ಟ್ ಆಗಿರೋ ಹೊತ್ತಲ್ಲೇ ರೇವಂತ್ ರೆಡ್ಡಿಯ ಫೋನ್ ಅನ್ನು ಕದ್ದಾಲಿಸಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಸಿಡಿದಿರೋ ಹೊತ್ತಲ್ಲಿ BRS ಹೇಳ್ತಿರುವಂಥ ಸೀಕ್ರೆಟ್ ಇದು. ಎಲ್ಲಿಂದ ಸಿಕ್ತು BRSಗೆ ಈ ಮಾಹಿತಿ? ನಿಜಕ್ಕೂ ಈ ರೀತಿಯದ್ದೆಲ್ಲ ನಡೆದಿರೋದು ಹೌದಾ? ಕದ್ದಾಲಿಸಿರೋದು ಹೌದಾ? ಆ ರೀತಿ ಆಕ್ಟಿವಿಟೀಸ್, ಆಪರೇಷನ್, ಬಿಗ್ ಆಪರೇಷನ್, ಸರ್ಕಾರ ಪತನದ ಪ್ರಯತ್ನಗಳೇ ಶುರು ಆಗಿಬಿಟ್ಟಿವೆ ಅಂತ ಓಪನ್ ಆಗಿ ಕ್ಲಿಯರ್ ಆಗಿ ಹೇಳ್ತಾ ಇದೆ BRS. ಅದು ಸತ್ಯವ ಹಾಗಾದ್ರೆ? ಮೊನ್ನೆ ಅಷ್ಟೇ ರೇವಂತ್ ರೆಡ್ಡಿ ಅವರು ಮೋದಿ ನಮ್ಮ ದೊಡ್ಡಣ್ಣ ಅಂತ ಬಣಿಸಿದ್ರು. ಚೌಕಿದಾರ್ ಚೋರ್ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ, ಆದ್ರೆ ಆ ಚೌಕಿದಾರ್ ನಮ್ಮ ದೊಡ್ಡಣ್ಣ ಅಂತ ರೇವಂತ್ ರೆಡ್ಡಿ ಬಣ್ಣಿಸ್ತಾರೆ. ಸುಮ್ನೆ ಆಗ್ತಿರೋದಲ್ಲ ಇದು, ಬೇರೆ ಇದೆ ಲೆಕ್ಕಾಚಾರ, ಕಥೆನೇ ಬೇರೆ ಇಲ್ಲಿದು ಅಂತ ಈಗ BRS ಹೇಳ್ತಾ ಇದೆ. ಮೊನ್ನೆ ಅಷ್ಟೇ ಅದು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ರೇವಂತ್ ರೆಡ್ಡಿ ಅದಾನಿ ಗ್ರೂಪ್ಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡ್ಕೊಂಡಿರೋದು. ರಾಹುಲ್ ಗಾಂಧಿ ಬೈತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತ. ಮತ್ತು ಮೋದಿ ಅವರನ್ನ ಬಾಯಿ ತುಂಬ ಹೊಗಳಿ ರಾಜ್ಯದ ಅಭಿವೃದ್ಧಿಗೆ ನೀವು ಸಹಕರಿಸಬೇಕು, ನೀವು ನನ್ನ ದೊಡ್ಡಣ್ಣ ಅಂತೆಲ್ಲ ಬಣ್ಣಿಸಿದ್ದು ಸದ್ದು ಮಾಡಿತ್ತು ಒಂದೇ ವೇದಿಕೆಯಲ್ಲಿ. ಹೇಳಿ ಕೇಳಿ ರೇವಂತ್ ರೆಡ್ಡಿ ಬಿಜೆಪಿಯಿಂದಾನೇ ಬಂದವರು ಕಾಂಗ್ರೆಸ್ಗೆ. ಕಾಂಗ್ರೆಸ್ನಲ್ಲಿ ತೆಲಂಗಾಣದಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಇದೆ CM ಕುರ್ಚಿಗೆ ಸಂಬಂಧಪಟ್ಟಂತೆ. ರೇವಂತ್ ರೆಡ್ಡಿನೇ CM ಆಗ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಿದ್ದ ಹಾಗೆ ಮೊನ್ನೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಕೆಲವು ಪ್ರಮುಖ ನಾಯಕರು CM ರೇಸಲ್ಲಿ ಇರೋರನ್ನ ಸೆಳೆಯುವ ಪ್ರಯತ್ನ ಬಿಜೆಪಿ ಮಾಡ್ತು ಅನ್ನೋ ಸದ್ದು ಜೋರಾಗಿ ಕೇಳಿಬಂತು. ರೇವಂತ್ ರೆಡ್ಡಿ ಅವ್ರಿಗೂ ಕೂಡ ಪದೇ ಪದೇ ಕಮಲ ನಾಯಕರು ಸಂಪರ್ಕಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಚರ್ಚೆಗಳು ನಡೆದಿವೆ. ಈ ಹೊತ್ತಲ್ಲಿ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು ಇವರು ಬಿಜೆಪಿ ಜೊತೆ ಶಾಮೀಲಾಗಿದ್ದಾರೆ ಅಂತ ಅಪಪ್ರಚಾರಕ್ಕೋಸ್ಕರ BRS ಹೇಳ್ತಾ ಇದೆಯೋ, ಅಸಲಿಗೆ ಅಂಥದ್ದೇನಾದ್ರೂ ಆಪರೇಷನ್ಗಳು ನಡೀತಿವ್ಯೋ ಕಾದ್ ನೋಡ್ಬೇಕು. ಯಾಕಂದ್ರೆ ಮುಖ್ಯಮಂತ್ರಿಯೇ ಶಾಸಕರ ಜೊತೆಗೆ, ದೊಡ್ಡ ಗುಂಪಿನ ಜೊತೆಗೆ ಪಕ್ಷ ಬದಲಿಸಿರುವ ಎಕ್ಸಾಂಪಲ್ಸ್ ಇವೆ. ಮೈತ್ರಿ ಮುರಿದುಕೊಂಡು
NDA ತೆಕ್ಕೆಗೆ ಮೊನ್ನೆ ಅಷ್ಟೇ JDU ನಿತೀಶ್ ಕುಮಾರ್ ಅವರು ಬಿದ್ದರು. ಮಹಾರಾಷ್ಟ್ರದಲ್ಲಿ ನಡೆದಂತಹ ದೊಡ್ಡ ಬೆಳವಣಿಗೆ, ಈ ರೀತಿ ಒಂದೊಂದು ಸ್ವರೂಪದ್ದಿರೋವಾಗ ತೆಲಂಗಾಣದಲ್ಲೂ ಕೂಡ ಅಂತಹ ಸ್ಕೆಚ್ ರೆಡಿಯಾಗಿದೆಯಾ, ದಕ್ಷಿಣದ ಸೂತ್ರ ರೆಡಿಯಾಗಿದೆಯಾ ಗೊತ್ತಿಲ್ಲ. BRS ಇಂಥದ್ದೊಂದು ಸ್ಫೋಟಕ ವಿಚಾರವನ್ನು ಹೊರಗಿಟ್ಟಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.